ಪಕ್ಷಿಗಳ ಊರಿನಲ್ಲಿ ಚಿಚುಕಾಗೆಗೆ ಒಂದು ಪಾನಿಪುರಿ ವ್ಯಾಪಾರ ಇತ್ತು. ಊರಿನ ಮಧ್ಯದಲ್ಲಿ ಒಂದು ಮರದ ಕೆಳಗಡೆ ಒಂದು ಗಾಡಿನ ಇಟ್ಕೊಂಡು ಅದರಲ್ಲಿ ಕ್ರಿಸ್ಪಿಯಾಗಿರುವ ಪೂರಿಯಲ್ಲಿ ಸ್ವಲ್ಪ ಹುಳಿಯಾಗಿರುವ ಪಾನಿ, ಸ್ವೀಟ್ ಆಗಿರುವ ಪಾನಿನ ಉಯ್ದು ಕೊಡ್ತಾ ಇದ್ಲು. ಸಂಜೆ ಸಮಯ ಎಲ್ರು ಕೂಡ ಅವಳ ಅಂಗಡಿ ಹತ್ರನೇ ಬರ್ತಾ ಇದ್ರು. ಬನ್ನಿ ಬನ್ನಿ, ಈ ಚಿಚ್ಚುಕಾಗೆ ನಿಮಗೋಸ್ಕರ ಸ್ಪೆಷಲ್ ಆಗಿ ಮಾಡಿಟ್ಟಿರುವ ಪಾನಿಪುರಿ. ಲೂಸಿ ಅವರೇ, ಹೇಳಿ, ನಿಮಗೆ ಸ್ವೀಟ್ ಪಾನಿ ಬೇಕಾ ಅಥವಾ ಹುಳಿಯಾದ ಪಾನಿ ಬೇಕಾ? ಲೂಸಿ ಪಾರಿವಾಳ ಪೂರಿನ ತಿನ್ನೋಡಿ, ಅಬ್ಬಾ ಚಿಚ್ಚು, ನೀನು ಏನ್ ವ್ಯಾಪಾರ ಮಾಡಿದ್ರು ಅದ್ರಲ್ಲಿ ತುಂಬಾನೇ ರುಚಿ ಇರುತ್ತೆ. ನನಗೆ ಸ್ವಲ್ಪ ಹುಳಿ ಖಾರ ಆ ರೀತಿ ಪಾನಿನ ಮಿಕ್ಸ್ ಮಾಡಿ ಕೊಡು, ತುಂಬಾ ಸೂಪರ್ ಆಗಿದೆ. ಆವಾಗ ಮಹಿ ಹದ್ದನು ತಿನ್ನೋಡಿ, ಹೌದು ಲೂಸಿ, ನಮ್ಮ ಗ್ರಾಮದಲ್ಲಿ ಈ ರೀತಿ ಸಿಟಿ ಅಡಿಗೆ ಸಿಗುತ್ತೆ ಅಂತ ನನ್ ಕನ್ಸಲ್ಲೂ ಆಲೋಚನೆ ಮಾಡ್ಲಿಲ್ಲ. ಚಿಚ್ಚು, ನಿನ್ನ ಕೈ ರುಚಿ ತುಂಬಾ ಚೆನ್ನಾಗಿದೆ, ನನಗೆ ಇನ್ನೊಂದು ಪ್ಲೇಟ್ ಕೊಡು. ಚಿಚುಕಾಗೆ ಸಂತೋಷದಿಂದ, ಥ್ಯಾಂಕ್ ಯು ಮಗಿಯವ್ರೆ, ನಿಮ್ಮೆಲ್ಲರಿಗೂ ಇಷ್ಟ ಆಗೋದೇ ನನಗೂ ಬೇಕಾಗಿದ್ದು. ಸರಿಯಾಗಿ ಆ ಸಮಯದಲ್ಲೇ ಕಾಲೇಜ್ ಮುಗಿದ್ಮೇಲೆ ಚಿಚುಕಾಗೆಯ ಮಗನಾದ ಚಿನ್ನಕಾಗೆ ಅವನ ಫ್ರೆಂಡ್ಸ್ ಆದ ಬುಜ್ಜಿ ಹಾಗೂ ಬನ್ನುನ ಕರ್ಕೊಂಡು ಅಲ್ಲಿಗೆ ಬಂದ. ಅಮ್ಮ, ನೋಡಿದ್ರ ನಾನು ಯಾರನ್ನ ಕರ್ಕೊಂಡ್ ಬಂದಿದ್ದೀನಿ ಅಂತ? ಬುಜ್ಜಿ ಬನ್ನನ ಕೂಡ ಕರ್ಕೊಂಡ್ ಬಂದಿದ್ದೀನಿ. ಅವ್ರಿಗೂ ಕೂಡ ಉಪ್ಪು ಹುಳಿ ಖಾರವಾಗಿರುವ ಪಾನಿಪುರಿ ಒಂದ್ ಪ್ಲೇಟ್ ಕೊಡು. ಚಿಚು ಪ್ರೀತಿಯಿಂದ, ಅರೆರೇ ಬನ್ನಿ ಮಕ್ಳೇ, ಕಾಲೇಜಿಂದ ಟಯರ್ಡ್ ಆಗಿ ಬಂದಿರ್ತೀರಾ, ಇವಾಗ್ಲೇ ಬಿಸಿ ಬಿಸಿ ಪಾನಿಪುರಿನ ತಿನ್ಕೊಳ್ಳಿ. ಹಾಗಂತ ಪಾನಿಪುರಿನ ರೆಡಿ ಮಾಡಿ ಕೊಟ್ಲು. ಬುಜ್ಜಿ ಹಾಗೂ ಬನ್ನು ಇಬ್ರು ಕೂಡ ಪಾನಿಪುರಿನ ತಿನ್ನೋಡಿದ್ರು. ವಾವ್ ಚಿಚ್ಚು ಆಂಟಿ, ಈ ಪಾನಿಪುರಿ ಎಷ್ಟೊಂದು ಟೇಸ್ಟಿ ಆಗಿದೆ. ಸಿಟಿಯಲ್ಲಿ ಕಾಲೇಜ್ ಪಕ್ಕದಲ್ಲಿ ಸಿಗುವ ಪಾನಿಪುರಿಕ್ಕಿಂತ ಈ ಪಾನಿಪುರಿ ಸ್ಪೈಸಿಯಾಗಿ ಖಾರವಾಗಿ ಗಂಟ್ಲಿಗೆ ಇದು ತುಂಬಾ ಮಜಾ ಕೊಡ್ತಿದೆ. ಬನ್ನು ಪಾನಿಪುರಿ ತಿಂದು, ಆಂಟಿ, ಹೌದು ಆಂಟಿ, ನಿಮ್ಮ ಪಾನಿಪುರಿ ತುಂಬಾ ಕ್ರಿಸ್ಪಿಯಾಗಿದೆ. ಇದ್ರಲ್ಲಿ ಇರುವ ಬಟಾಣಿ ಕೂಡ ಚೆನ್ನಾಗಿ ಬೆಂದಿದೆ. ನಿಮ್ಮ ಬಿಸ್ನೆಸ್ ಸಕ್ಸಸ್ ಆಗೋದು ಖಂಡಿತ. ಚಿಚು ನಗುತ್ತಾ, ಸರಿ ಕಣೋ ಬನ್ನು, ನೀವು ತಿನ್ನುವಂತ ಪಾನಿಪುರಿಗೆ ನನಗೆ ಹಣ ಕೊಡ್ಬೇಕಾಗಿಲ್ಲ. ಪ್ರತಿದಿನ ಸಂಜೆ ಬಂದು ಇಲ್ಲೇ ತಿನ್ಕೊಂಡೋಗಿ. ನೀವು ಕೂಡ ನನ್ನ ಮಗನ ಹಾಗೆ ಅಲ್ವಾ? ಥ್ಯಾಂಕ್ ಯು ಆಂಟಿ, ನಾಳೆ ಮತ್ತೆ ಬರ್ತೀವಿ. ಆ ದಿನ ಅವ್ರ 3 ಜನನು ಸಂತೋಷವಾಗಿ ಪಾನಿಪುರಿ ತಿಂದು ಅಲ್ಲಿಂದ ಮನೆಗೆ ಹೋದ್ರು. ಮರುದಿನ ಸಂಜೆ ಸಮಯ ಬುಜ್ಜಿ ಹಾಗೂ ಬನ್ನು ಪುನಃ ಚಿಚುಕಾಗೆ ಅಂಗಡಿ ಹತ್ತಿರ ಬಂದ್ರು. ಇವತ್ ಕೂಡ ಪಾನಿಪುರಿ ಕೊಡಿ ಅಂತ ಕೇಳಿದ್ರು. ಆದ್ರೆ ಈ ದಿನ ಚಿಚು ಕೊಟ್ಟ ಪಾನಿಪುರಿನ ತಿಂದ ಇಬ್ರು ಮಕ್ಕಳ ಮುಖ ಕೂಡ ಬಾಡಿ ಹೋಯ್ತು. ಅವ್ರಿಗೆ ಅದು ಇಷ್ಟಾನೇ ಆಗ್ಲಿಲ್ಲ. ಏನಂಟಿ, ಇವತ್ತು ಪಾನಿಪುರಿ ನಿನ್ನೆ ತಿಂದ ಹಾಗೆ ಇಲ್ಲ. ಇವತ್ತು ಮಸಾಲ ಬೇರೆ ರುಚಿಯಾಗಿದೆ. ಯಾಕೋ ಇವತ್ತು ಮಸಾಲ ತುಂಬಾ ನೀರಾಗಿದೆ. ಆವಾಗ ಬನ್ನು ಕೂಡ ಚಿಚು ಹತ್ರ, ಅರೆ ಹೌದು ಆಂಟಿ. ಯಾಕೆ ಆಂಟಿ, ನಿನ್ನೆ ಪೂರಿ ಎಲ್ಲ ಒಳ್ಳೆ ಕ್ರಿಸ್ಪಿಯಾಗಿತ್ತು, ಆದ್ರೆ ಇವತ್ತು ಮೆತ್ತಗೆ ಇದೆ. ಅದೇ ರೀತಿ ಬಟಾಣಿ ಕೂಡ ಚೆನ್ನಾಗಿ ಬೇಯಲಿಲ್ಲ ಆಂಟಿ. ಚಿಚುಕಾಗೆ ತುಂಬಾನೇ ಆಶ್ಚರ್ಯದಿಂದ, ಅರೆರೇ ಏನ್ ಮಕ್ಳೇ ಹೀಗೆ ಹೇಳ್ತಾ ಇದ್ದೀರಾ? ಇವಾಗಷ್ಟೇ ಲೂಸಿ ಮಗಿ ಕೂಡ ತಿಂದು ಹೋದ್ರು. ಚೆನ್ನಾಗಿದೆ ಅಂತ ಹೇಳಿದ್ರಲ್ವಾ, ನಿನ್ನೆ ರೀತಿನೇ ಮಸಾಲೆನ ಮಿಕ್ಸ್ ಮಾಡಿದೀನಿ. ನೀವ್ ಹೇಳ್ತೀರಾ ಅಂದ್ರೆ ನಂದೇ ತಪ್ಪು ಅನ್ಸುತ್ತೆ. ನಾಳೆ ಚೆನ್ನಾಗಿ ಮಾಡ್ತೀನಿ, ನಾಳೆ ಬಂದು ತಿನ್ಕೊಂಡೋಗಿ. ಸರಿ ಆಂಟಿ, ನಾಳೆ ಆದ್ರೂ ಸ್ವಲ್ಪ ಚೆನ್ನಾಗಿ ಮಾಡಿ. ಚಿಚುಕಾಗೆ ರಾತ್ರಿ ಇಡೀ ಯೋಚನೆ ಮಾಡ್ತಾ ಇದ್ಲು. ಒಂದ್ ವೇಳೆ ಮಕ್ಕಳಿಗೆ ಆ ಪಾನಿಯಲ್ಲಿ ಖಾರ ಹೆಚ್ಚಾಗಿ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಏನೋ ಅಂತ ಅನ್ಕೊಂಡು ಮರುದಿನ ಸ್ವಲ್ಪ ಸಕ್ಕರೆನ ಜಾಸ್ತಿ ಹಾಕಿ ಸ್ವೀಟ್ ಪಾನಿನ ತಯಾರು ಮಾಡಿ ತಗೊಂಡ್ ಬಂದು ಇಟ್ಕೊಂಡಿದ್ಲು. ಆವಾಗ್ಲೂ ಬುಜ್ಜಿ ಹಾಗೂ ಬನ್ನು ಇಬ್ರು ಅಲ್ಲಿಗೆ ಬಂದ್ರು. ಬನ್ನಿ ಮಕ್ಳೇ, ನೆನ್ನೆಕ್ಕಿಂತ ಇವತ್ತು ರುಚಿಯಲ್ಲಿ ಸ್ವಲ್ಪ ಸ್ವೀಟ್ ಸೇರ್ಸಿದೀನಿ. ಇವತ್ ಚೆನ್ನಾಗಿರುತ್ತೆ, ಬಂದು ತಿನ್ಕೊಂಡೋಗಿ. ಬುಜ್ಜಿ ತಿನ್ನೋಡದ್ಲು, ಇಷ್ಟ ಆಗ್ಲಿಲ್ಲ. ಚೀಚಿ, ಏನಂಟಿ, ಇದು ಪಾನಿಪುರಿಯೇ ಅಲ್ಲ. ಪಾನಿಪುರಿಯಲ್ಲಿ ಯಾರಾದ್ರೂ ಪಾಯಸ ರೀತಿ ಸ್ವೀಟ್ ಮಾಡ್ತಾರಾ? ಇದು ಚೆನ್ನಾಗೇ ಇಲ್ಲ. ನಿಮಗೆ ಪಾನಿಪುರಿ ಮಾಡ್ಲಿಕ್ಕೆ ಗೊತ್ತಿಲ್ಲ. ಆವಾಗ ಬನ್ನು ಕೂಡ, ಅರೆ ಏನಂಟಿ, ನೀವು ಪಾನಿಪುರಿನ ಚೆನ್ನಾಗಿ ಮಾಡ್ತೀರಂತ ನಿಮ್ಮ ಅಂಗಡಿ ಹತ್ರ ನಾವು ಪ್ರತಿದಿನ ಬಂದ್ರೆ ನೀವು ದಿನದಿಂದ ದಿನಕ್ಕೆ ಹದಕೆಟ್ಟು ಹೋಗ್ತಾ ಇದೆ. ನಿಮ್ಮ ಅಂಗಡಿ ಹತ್ರ ಯಾರು ಬರಲ್ಲ, ನಾವು ಬರಲ್ಲ. ಹಾಗೆ ಹೇಳಿ ಅವರಿಬ್ರು ಕೋಪದಿಂದ ಅಲ್ಲಿಂದ ಹೋದ್ರು. ಚಿಚುಕಾಗಿ ತುಂಬಾನು ಬೇಜಾರ್ ಮಾಡ್ಕೊಂಡ್ಲು. 1 ವಾರದ ತನಕ ಏನೇನೋ ಚೇಂಜಸ್ ನ ಮಾಡಿ ಪಾನಿಪುರಿನ ತಗೊಂಡ್ ಬಂದ್ ಕೊಡ್ತಾ ಇದ್ಲು. ಆದ್ರೆ ಬನ್ನು ಬುಜ್ಜಿ ಇಬ್ರು ಅದನ್ನ ತಿನ್ನೋಡಿ ಚೆನ್ನಾಗಿಲ್ಲ ಅಂತಾನೆ ಹೇಳ್ಬಿಟ್ಟು ಹೋಗ್ತಾನೆ ಇದ್ರು. ಪಾಪ ಚಿಚು ತುಂಬಾನೇ ಬೇಜಾರಿಂದ ಇದ್ಲು.
ಏನು ನನಗೆ ಈ ರೀತಿ ಕರ್ಮ ಬಂದಿದೆ? ಊರಲ್ಲಿರುವ ಎಲ್ಲಾ ಪಕ್ಷಿಗಳು ನನ್ನ ಪಾನಿಪುರಿ ರುಚಿ ನೋಡಿ ಚೆನ್ನಾಗಿದೆ ಅಂತ ಹೇಳ್ತಾರೆ, ಆದ್ರೆ ಈ 2 ಮಕ್ಕಳು ಮಾತ್ರ ಬಂದು ತಿಂದು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಮಕ್ಕಳು ಆ ರೀತಿ ಹೇಳುವಾಗ ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ, ತುಂಬಾ ಬೇಜಾರಾಗ್ತಿದೆ. ಹಾಗಾದ್ರೆ ಇನ್ ಮುಂದೆ ಈ ಪಾನಿಪುರಿ ವ್ಯಾಪಾರವನ್ನು ನಾನ್ ಮಾಡದೇ ಇಲ್ಲ. ಮರುದಿನ ಚಿಚುಕಾಗೆ ಪಾನಿಪುರಿ ಗಾಡಿನ ಇಡ್ಲೇ ಇಲ್ಲ. ಅವಳು ವ್ಯಾಪಾರ ಮಾಡದೆ ಮನೆಯಲ್ಲೇ ಸುಮ್ನೆ ಕೂತ್ಕೊಂಡಿದ್ಲು. ಹೀಗಿರುವಾಗ ಸಂಜೆ ಸಮಯ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ವಾಪಸ್ ಬರ್ತಾ ಇದ್ದಾಗ ತಾಯಿಯ ಪಾನಿಪುರಿ ಗಾಡಿ ಇಲ್ಲ ಅನ್ನೋದನ್ನ ನೋಡಿ ಏನಾಯ್ತೋ ಏನೋ ಅಂತ ಚಿನ್ನು ಮನೆಗ್ ಬರ್ತಾ ಇದ್ದಾಗ ದಾರಿಯಲ್ಲಿ ಒಂದು ಕೊಳದ ತೀರದಲ್ಲಿ ಬನ್ನುಗಿಳಿ ಹಾಗೂ ಬುಜ್ಜಿಗುಬ್ಬಚ್ಚಿ ಇಬ್ರು ಕೂತ್ಕೊಂಡು ಮಾತಾಡ್ತಾ ಇರೋದನ್ನ ಅವನು ನೋಡ್ದ. ಅವಾಗ ಅವರಿಬ್ರು ನಗಾಡ್ತಾ ಜೋರಾಗಿ ನೋಡ್ದ ಕಣ ಬನ್ನು, ಇವತ್ತು ಚಿಚ್ಚು ಆಂಟಿ ಅಂಗಡಿನ ಹಾಕಿಲ್ಲ. ನಮ್ಮ ಐಡಿಯಾ ಸೂಪರ್ ಆಗಿ ವರ್ಕೌಟ್ ಆಗಿದೆ. ಆವಾಗ ಬನ್ನು, ಹೌದು ಬುಜ್ಜಿ, ನಾವು ಅಂದುಕೊಂಡ ಹಾಗೆ ಆಂಟಿಯ ವ್ಯಾಪಾರವನ್ನು ಮುಚ್ಚಿಸ್ಬಿಟ್ಟು ಪ್ರತಿದಿನ ಆಂಟಿ ಅಂಗಡಿ ಹತ್ರ ಹೋಗಿ ನೀವು ಮಾಡುವ ಪಾನಿಪುರಿ ಚೆನ್ನಾಗಿಲ್ಲ ಅಂತ ಹೇಳಿ ಅವರು ಅಂಗಡಿನ ಇನ್ ಮುಂದಕ್ಕೆ ಹಾಕದ ಹಾಗೆ ನಾವು ಪ್ಲಾನ್ ಮಾಡಿದಾಗೆ ಅಂಗಡಿ ಮುಚ್ಚಿಸ್ಬಿಟ್ಟು. ಹೌದು ಬನ್ನು, ಆ ಆಂಟಿ ವ್ಯಾಪಾರ ಮಾಡಿ ಚೆನ್ನಾಗಿ ಹಣ ಕೂಡಿಟ್ಟು ಶ್ರೀಮಂತರಾಗ್ತಾ ಇದ್ದಾರೆ. ಅದು ನಮಗೆ ಇಷ್ಟ ಇಲ್ಲ. ಅದಕ್ಕೆ ತಾನೇ ನಾವು ಈ ರೀತಿ ಪ್ಲಾನ್ ಮಾಡಿದ್ದು. ಎಲ್ಲರೂ ಅವ್ರ ಅಂಗಡಿ ಹತ್ರನೇ ಹೋಗಿ ಅವ್ರ ವ್ಯಾಪಾರ ಚೆನ್ನಾಗಾಗ್ತಾ ಇದೆ. ನಾವು ಅಂದುಕೊಂಡ ಹಾಗೆ ಅಂಗಡಿನ ಮುಚ್ಚಿಸ್ಬಿಟ್ಟು. ಹಾಗೆ ಬನ್ನು ಹಾಗೂ ಬುಜ್ಜಿ ಇಬ್ರು ಮಾತಾಡ್ತಾ ಇರೋದನ್ನ ಮರದ ಹಿಂದ್ಗಡೆ ನಿಂತ್ಕೊಂಡು ಚಿನ್ನುಕಾಗೆ ಕೇಳಿಸ್ಕೊಂಡ. ಅವನಿಗೆ ಅವನ ಫ್ರೆಂಡ್ಸ್ ಬಗ್ಗೆ ಯೋಚನೆ ಮಾಡಿ ತುಂಬಾ ಬೇಜಾರನೂ ಆಯ್ತು. ಅದೇ ಸಮಯ ಕೋಪನೂ ಬಂತು. ಅವನು ಏನು ಹೇಳ್ದೆ ಅಲ್ಲಿಂದ ತಕ್ಷಣ ಮನೆಗೆ ವಾಪಸ್ ಬಂದ. ಬೇಜಾರಿಂದ ಕೂತ್ಕೊಂಡಿದ್ದ ತನ್ನ ತಾಯಿ ಚಿಚ್ಚು ಹತ್ರ ಹೋಗಿ ಈ ರೀತಿ ಹೇಳ್ದ. ಅಮ್ಮ, ನೀವು ಅಳ್ಬೇಡಿ ಅಮ್ಮ. ಆ ಬುಜ್ಜಿನು ಬನ್ನೂನು ನಾವು ಈ ವ್ಯಾಪಾರ ಮಾಡಿ ಊರಲ್ಲಿ ಎತ್ತರಕ್ಕೆ ಹೋಗೋದು ಅವರಿಗೆ ಇಷ್ಟ ಇಲ್ಲ. ಅದಕ್ಕೆ ನಮ್ಮನ್ನ ಏನಾದ್ರೂ ಮಾಡಿ ಅಂಗಡಿನ ಮುಚ್ಚುವ ಹಾಗೆ ಮಾಡ್ಬೇಕು ಅಂತ ನಿಮ್ಮ ಅಡಿಗೆ ಚೆನ್ನಾಗಿಲ್ಲ ಅಂತ ಹೇಳಿದ್ದು. ಆವಾಗ ಚಿಚುಕಾಗೆ ಶಾಕ್ ಆಗಿ, ಏನು ಆ ಮಕ್ಕಳು ನಾನು ಅಂಗಡಿನ ಮುಚ್ಚಿಸ್ಬೇಕು ಅಂತ ಆ ರೀತಿ ಮಾಡಿದ್ರ? ಆ ಮಕ್ಕಳಿಗೆ ರುಚಿಕರವಾದ ಪಾನಿಪುರಿನ ಮಾಡ್ಕೊಡ್ಬೇಕು ಅಂತ ಹಗಲು ರಾತ್ರಿ ನಾನು ಎಷ್ಟೊಂದು ಕಷ್ಟಪಟ್ಟು ಈ ರೀತಿ ಅಂಗಡಿನ ಹಾಕಿದೀನಿ. ಅವ್ರು ಯಾಕೆ ಹೀಗೆ ಮಾಡಿದ್ರು? ಚಿನ್ನು ಕೋಪದಿಂದ, ಹೌದಮ್ಮ, ಅವರು ಡಿಗ್ರಿ ಓದಿ ಕೂಡ ಇಷ್ಟೊಂದು ಚೀಪಾದ ಮನಸ್ಥಿತಿಯಲ್ಲಿದ್ದಾರೆ. ನಾವು ಯಾವತ್ತೂ ಕೂಡ ಅವ್ರನ್ನ ಮನ್ನಿಸ್ಲೇಬಾರ್ದು. ನಾವ್ ಯಾರು ಅಂತ ತೋರಿಸ್ಬೇಕು. ಆವಾಗ ಚಿಚುಕಾಗೆ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ, ಹೌದು ಕಣೋ ಚಿನ್ನು, ಅವರಿಗೆ ಸರಿಯಾದ ಪಾಠವನ್ನು ನಾನು ಹೇಳಿಕೊಡ್ಲೇಬೇಕು. ನಾನು ಮತ್ತೆ ಆ ಮರದ ಕೆಳಗೆ ಪಾನಿಪುರಿ ವ್ಯಾಪಾರವನ್ನು ಆರಂಭಿಸ್ತೀನಿ. ನಾನು ಅಂಗಡಿನ ಹಾಕಿದೀನೋ ಇಲ್ವೋ ಅಂತ ನೋಡ್ಲಿಕ್ಕೆ ಖಂಡಿತವಾಗಿ ಅವರಲ್ಲಿಗೆ ಬರ್ತಾರೆ. ನಾಳೆ ನೀನ್ ಹೋಗಿ ತುನಿ ಆಂಟಿನ ಚೋಟು ಆಂಟಿನ ಬಂದು ಒಂದ್ ಸೈಡಲ್ಲಿ ಮರೆಯಾಗಿ ನಿಂತ್ಕೊಳಕ್ ಹೇಳು. ನಾನು ಹೇಳುವಾಗ ಬರ್ಲಿ. ಸರಿ ಅಮ್ಮ, ಪ್ಲಾನ್ ಏನು ಅಂತ ನಂಗೆ ಗೊತ್ತಾಯ್ತು. ನಾನು ಇವಾಗ್ಲೇ ಹೋಗಿ ಅವ್ರ ಜೊತೆ ವಿಷಯ ಹೇಳ್ತೀನಿ. ಮರುದಿನ ಸಂಜೆ ಸಮಯ ಯಾವಾಗ್ಲೂ ತರ ಚಿಚುಕಾಗೆ ಅವಳ ಪಾನಿಪುರಿ ಗಾಡಿನ ತಳ್ಕೊಂಡು ಊರಿನ ಮಧ್ಯಕ್ಕೆ ಬಂದ್ಲು. ಎಲ್ರೂ ಕೂಡ ಆ ಅಂಗಡಿ ಹತ್ರ ಬರ್ತಾ ಇದ್ರು. ಇದನ್ನ ನೋಡ್ತಾ ಇದ್ದ ಬುಜ್ಜಿ ಹಾಗೂ ಬನ್ನು ಇಬ್ರು ಶಾಕ್ ಆದ್ರು. ಈ ಬನ್ನು, ಏನು ಚಿಚ್ಚು ಆಂಟಿ ಮತ್ತೆ ಪುನಃ ಅಂಗಡಿನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ? ನಮ್ಮ ಪ್ಲಾನ್ ಫೇಲ್ ಆಯ್ತಾ ಏನು? ಹೌದು ಬುಜ್ಜಿ, ಬಾ ಇವಾಗ್ಲೇ ಆಂಟಿ ಅಂಗಡಿ ಹತ್ರ ಹೋಗಿ ನಿಮ್ಮ ಪಾನಿಪುರಿ ಚೆನ್ನಾಗಿಲ್ಲ ಅಂತ ತುಂಬಾ ಅವಮಾನ ಆಗುವ ರೀತಿ ಮಾತಾಡೋಣ. ಆವಾಗ ಅವರು ಇನ್ ಮುಂದೆ ವ್ಯಾಪಾರನೇ ಬೇಡ ಅಂತ ಬಿಟ್ಬಿಡ್ತಾರೆ. ಹಾಗಂತ ಹೇಳಿ ಮಕ್ಳಿಬ್ರು ಕೂಡ ಚಿಚುಕಾಗೆಯ ಗಾಡಿಯ ಹತ್ರ ಹೋದ್ರು. ಅಲ್ಲಿ ಈಗ ಚಿನ್ನುಕಾಗೆನ ನಿಂತ್ಕೊಂಡಿದ್ದ. ತುನಿಗುಬ್ಬಚ್ಚಿ ಹಾಗೂ ಚೋಟಿಗಿಳಿ ಇಬ್ರು ಮರದ ಹಿಂದ್ಗಡೆ ನಿಂತ್ಕೊಂಡಿದ್ರು. ಆವಾಗ ಬುಜ್ಜಿ ನಗುತ್ತಾ, ಏನ್ ಚಿಚ್ಚು ಆಂಟಿ, ನೀವು ಅಂಗಡಿನ ಮುಚ್ಚಿಬಿಟ್ರಿ ಅನ್ಕೊಂಡಿದ್ದು. ಇವತ್ತಾದ್ರೂ ಪಾನಿಪುರಿನ ನೀವು ರುಚಿಯಾಗಿ ಮಾಡಿದೀರಾ ಇಲ್ವಾ? ಆವಾಗ ಚಿಚುಕಾಗೆ ಏನು ಗೊತ್ತಿಲ್ಲದೆ ಇರುವ ಹಾಗೆ, ಮಕ್ಳೇ ಬನ್ನಿ, ನೀವು ಮೊನ್ನೆ ಬಂದು ಪಾನಿಪುರಿ ಚೆನ್ನಾಗಿಲ್ಲ ಅಂತ ಹೇಳಿದ್ರಲ್ವಾ, ಅದಕ್ಕೆ ನಾನು ಮನೆಯಲ್ಲಿ ಒಂದಿನ ಕೂತು ಆಲೋಚನೆ ಮಾಡಿ ನೋಡ್ದೆ. ನಿಮಗೋಸ್ಕರ ಸ್ಪೈಸಿಯಾದ ಖಾರವಾದ ಪಾನಿಪುರಿ ಮಾಡಿದೀನಿ, ತಗೊಳ್ಳಿ ತಿನ್ನಿ, ತಿಂದು ಹೇಗಿದೆ ಅಂತ ಹೇಳಿ. ಹಾಗೆ ಚಿಚುಕಾಗೆ ಮನೆಯಿಂದ ಮೊದ್ಲೇ ಮಾಡಿ ತಗೊಂಡ್ ಬಂದಿರುವ ಒಂದು ಕೆಂಪು ನೀರನ್ನ ಪೂರಿಯಲು ಒಯ್ದು ಅದನ್ನ ಬನ್ನುಗೂ ಬುಜ್ಜಿಗೂ ತಿನ್ನಕ್ಕೆ ಕೊಟ್ಟು. ಆ ಕೆಂಪು ನೀರು ಸಾಧಾರಣ ನೀರಲ್ಲ, ತುಂಬಾನೇ ಖಾರವಾಗಿರುವ ಒಂದು ಮೆಣಸಿನಕಾಯಿನ ರಸ ಅದು. ಅದನ್ನ ಒಯ್ದು ಕೊಟ್ಟಾಗ ಮಕ್ಳಿಬ್ರು ಒಂದೊಂದು ಪೂರಿಯಾಗಿ ತಿಂತಾ ಇದ್ರು. ಅವ್ರಿಗೆ ಏನು ಗೊತ್ತಾಗ್ಲಿಲ್ಲ. ಆಮೇಲೆ ಹೇಗೂ ಚೆನ್ನಾಗಿಲ್ಲ ಅಂತ ತಾನೇ ಹೇಳ್ತೀವಿ, ತಿನ್ಬಿಟ್ಟು ಹೇಳೋಣ ಅಂತ ಹೇಳಿ 3ನೇ ಪೂರಿ ತಿನ್ನುವಾಗ
ಅವರಿಬ್ಬರ ಮುಖ ಕೂಡ ಬದಲಾಗಕ್ಕೆ ಶುರುವಾಯ್ತು. ಯಾಕಂದ್ರೆ ಆ ಕೆಂಪು ಮೆಣಸಿನಕಾಯಿನ ಖಾರ ತುಂಬಾನೇ ಘಾಟಾಗಿತ್ತು. ಇಬ್ರಿಗೂ ಬಾಯಿಂದ ಹೊಟ್ಟೆ ತನಕ ಕೂಡ ಉರಿಯಕ್ಕೆ ಶುರುವಾಯ್ತು. ಅಮ್ಮ ಖಾರ ಖಾರ ಆಂಟಿ ಏನಂಟಿ ಪಾನಿಪುರಿಗೆ ಇಷ್ಟೊಂದು ಖಾರ ಹಾಕಿದೀರಾ? ಪಾಪ ಬನ್ನಗಿಳಿಯಿಂದ ಖಾರ ತಡ್ಕೊಳಕ್ಕಾಗ್ಲಿಲ್ಲ. ಅಯ್ಯಯ್ಯೋ ಹೌದು ಹೌದು ಖಾರ ಖಾರ ತುಂಬಾ ಖಾರ ಆಗಿದೆ ಆಂಟಿ. ಏನಂಟಿ ಇದ್ರಲ್ಲಿ ನೀವು ಮಸಾಲೆಗೆ ಬದಲಾಗಿ ವಿಷನ ಮಿಕ್ಸ್ ಮಾಡಿದೀರಾ? ಚಿಚುಕಾಗೆ ನಗುತ್ತಾ, ಆ ಇಲ್ಲ ಮಕ್ಳೇ, ನೀವೇ ತಾನೇ ಪ್ರತಿದಿನ ಬಂದು ತಿಂದು ಖಾರ ಇಲ್ಲ ಹುಳಿ ಇಲ್ಲ ಅಂತ ಹೇಳ್ತಾ ಇದ್ರಿ. ಅದಕ್ಕೆ ಇವತ್ತು ಮೆಣಸಿನಕಾಯಿನ ರುಬ್ಬಿ ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಪಾನಿಪುರಿ ಮಾಡಿದ್ದು. ಹೇಗಿದೆ? ಚೆನ್ನಾಗಿದ್ಯಾ ಮಕ್ಳೇ? ಆವಾಗ ಬುಜ್ಜಿ ಗುಬ್ಬಚ್ಚಿ ಅಳುತ್ತಾ, ಬೇಡ ಆಂಟಿ ಬೇಡ, ನಮ್ಗೆ ಜೀವ ಹೋಗುವ ರೀತಿ ಇದೆ, ಪ್ಲೀಸ್ ನೀರ್ ಕೊಡಿ ಆಂಟಿ. ಅದಕ್ಕೆ ಚಿಚ್ಚು, ಅಯ್ಯಯ್ಯೋ ಚಿಚ್ಚು ನೀರಿಲ್ವೇ? ಖಾಲಿ ಆಗ್ಬಿಡ್ತು. ಅಯ್ಯೋ ಬನ್ನು, ನೀರೆಲ್ಲಿಂದಾದ್ರೂ ತಗೊಂಬಾರೋ, ನನ್ನ ಹೊಟ್ಟೆಯಲ್ಲಿ ಯಾರೋ ಬೆಂಕಿನ ಹಾಕ್ಬಿಟ್ಟಿದ್ದಾರೆ. ಸರಿಯಾಗಿ ಆ ಸಮಯದಲ್ಲೇ ಚಿನ್ನುಕಾಗೆ 2 ಬಾದಾಮ್ ಡ್ರಿಂಕ್ ಅನ್ನ ತಗೊಂಡು ಅವ್ರ ಮುಂದ್ಗಡೆ ಬಂದ. ಅವನ್ ಕೈಯಲ್ಲಿದ್ದ ಆ ಬಾದಾಮ್ ಡ್ರಿಂಕ್ ಅನ್ನ ಹೇಗಾದ್ರೂ ಕಿತ್ಕೊಳ್ಬೇಕು ಅಂತ ಮಕ್ಕಳು ಅನ್ಕೊಂಡ್ರು. ಇರು ಬುಜ್ಜಿ ಇರು ಬನ್ನು, ನಿಮಗೆ ಈ ಬಾದಾಮ್ ಮಿಲ್ಕ್ ನ ಕೊಡ್ತೀನಿ. ಆದ್ರೆ ಅದಕ್ಕೆ ಮುಂಚಿತವಾಗಿ ನೀವು ನಮ್ಮ ಅಮ್ಮ ವ್ಯಾಪಾರನ ಯಾಕೆ ಮುಚ್ಚಿಸ್ಬೇಕು ಅಂತ ಪ್ಲಾನ್ ಮಾಡಿದ್ರಿ? ವಿಷಯ ಏನು ಅಂತ ಮೊದ್ಲು ಹೇಳಿ. ನಿಜ ಹೇಳಿದ್ರೆ ಬಾದಾಮ್ ಮಿಲ್ಕ್ ಕೊಡ್ತೀನಿ, ಇಲ್ಲದಿದ್ರೆ ಹಾಗೇನೆ ಸತ್ತೋಗಿ. ಆವಾಗ ಬುಜ್ಜಿ ಗುಬ್ಬಚ್ಚಿ ಅಳುತ್ತಾ, ಹೇಳ್ತೀನಿ ಕಣೋ ಹೇಳ್ತೀನಿ, ಪ್ಲೀಸ್ ಮೊದ್ಲು ಬಾದಾಮ್ ಮಿಲ್ಕ್ ಕೊಡು. ಚಿನ್ನು ಅವರಿಗೆ ಆ ಬಾದಾಮ್ ಡ್ರಿಂಕ್ ಅನ್ನ ಕೊಟ್ಟ. ಇಬ್ರು ಅದನ್ನ ತಗೊಂಡು ಟಪ್ ಅಂತ ಕುಡ್ದು ಮುಗಿಸಿದ್ರು. ಆಮೇಲೆ ಇಬ್ರು ಕೂಡ ಜೋರಾಗಿ ಅಳುತ್ತಾ, ಇನ್ನು ನಮ್ಮನ್ನು ಕ್ಷಮಿಸು, ನಿಮ್ಮ ಅಮ್ಮ ವ್ಯಾಪಾರನ ಮುಚ್ಚಿಸ್ಬೇಕು ಅಂತಾನೆ ನಾವು ಈ ರೀತಿ ಮಾಡಿದ್ದು. ಆಂಟಿ ನಮ್ಮನ್ನು ಕ್ಷಮಿಸಿ, ನೀವು ಈ ಊರಲ್ಲಿ ವ್ಯಾಪಾರ ಮಾಡಿ ಮೇಲ್ಮಟ್ಟಕ್ಕೆ ಹೋಗೋದು ನಮಗೆ ಇಷ್ಟ ಇಲ್ಲ, ಅದಕ್ಕೆ ಹೀಗೆ ಮಾಡ್ದು. ಬುಜ್ಜಿನೂ ಅಳುತ್ತಾ, ಹೌದು ಆಂಟಿ, ಒಂದು ಕಾಲದಲ್ಲಿ ನೀವು ನಮ್ಮ ಅಮ್ಮ ಬನ್ನೋದು ಅಮ್ಮ ಎಲ್ಲರೂ ಸೇರಿ ಕಷ್ಟಪಟ್ಟು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರಿ. ಆದ್ರೆ ಇವಾಗ ನೀವು ಇದ್ದಕ್ಕಿದ್ದಂಗೆ ಪಾನಿಪುರಿ ವ್ಯಾಪಾರವನ್ನು ಆರಂಭಿಸಿ ಮೇಲ್ಮಟ್ಟಕ್ಕೆ ಹೋಗಿ ಚೆನ್ನಾಗಿದ್ದೀರಾ. ಅದು ನಮಗೆ ಇಷ್ಟ ಆಗಿಲ್ಲ. ನಮ್ಮ ಅಮ್ಮ ಅವರು ಮಾತ್ರ ಕೂಲಿ ಕೆಲಸ ಹೊಲದಲ್ಲಿ ಮಾಡ್ಕೊಂಡು ಕಷ್ಟಪಡ್ತಿದ್ದಾರೆ. ಅದಕ್ಕೆ ನೀವು ಪಾನಿಪುರಿ ವ್ಯಾಪಾರವನ್ನು ನಿಲ್ಲಿಸಿ ಮತ್ತೆ ನೀವು ಕಷ್ಟಪಟ್ಟು ಹೊಲದಲ್ಲಿ ಕೆಲಸ ಮಾಡ್ಬೇಕು ಅಂತ ಈ ರೀತಿ ಮಾಡಿದ್ದು. ನೀವು ಚೆನ್ನಾಗಿರೋದು ನಮ್ಗೆ ಇಷ್ಟ ಇರ್ಲಿಲ್ಲ ಆಂಟಿ. ಅವರು ಮಾತಾಡಿದನ್ನ ಕೇಳಿಸ್ಕೊಂಡು ಮರದ ಹಿಂದ್ಗಡೆ ನಿಂತ್ಕೊಂಡಿದ್ದ ತುನಿ ಗುಬ್ಬಚ್ಚಿ ಹಾಗೂ ಚೋಟಿಗಿಳಿ ಇಬ್ರು ಕೂಡ ತುಂಬಾನೇ ಕೋಪದಿಂದ ಮಕ್ಳ ಹತ್ತಿರ ಬಂದ್ರು. ಮಕ್ಳನ್ನ ನೋಡಿ ಅವರಿಬ್ರು ತುಂಬಾನು ಕೋಪ ಮಾಡ್ಕೊಂಡ್ರು. ಛೀ, ಎಷ್ಟೊಂದು ಕೇವಲವಾಗಿ ಆಲೋಚನೆ ಮಾಡಿದೀಯಾ? ನಿನ್ನ ಓದಿಸಿದ್ದು ಇದಕ್ಕೋಸ್ಕರನಾ? ಆವಾಗ ಚೋಟು ಬನ್ನೂನ ನೋಡಿ, ಏನು ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನೇ ಇಲ್ವಾ? ಒಬ್ರು ಬೆಳಿತಾ ಇದ್ದಾರೆ ಅಂದ್ರೆ ಅವ್ರನ್ನ ನೋಡಿ ನಮಗೂ ಕೂಡ ನಾವು ಬೆಳಿಬೇಕು ಅಂತ ಸ್ಫೂರ್ತಿ ಆಗ್ಬೇಕು. ಆದ್ರೆ ಅದನ್ನ ಬಿಟ್ಟು ಈ ರೀತಿ ನೀಚ ಕೆಲಸ ಮಾಡ್ತೀಯಾ? ಇದಾ ನಾನ್ ನಿನ್ಗೆ ಹೇಳ್ಕೊಟ್ಟಿದ್ದು? ಬುಜ್ಜಿ ಅಳುತ್ತಾ, ಅಮ್ಮ ನೀವು ಕಷ್ಟಪಡೋದು ನೋಡ್ಲಿಕ್ಕಾಗದೆ. ತುನಿ ಕೋಪದಿಂದ, ಬಾಯಿ ಮುಚ್ಚು. ನಾನು ಕಷ್ಟಪಡ್ತಾ ಇದ್ದೀನಿ ಅಂತ ನಿನ್ಗೆ ಅನ್ಸಿದ್ರೆ ನೀನು ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಹೋಗಿ ಆ ನಂತರ ನನ್ನ ಚೆನ್ನಾಗಿ ನೋಡ್ಕೋಬೇಕು. ನಿನಗೆ ಒಂದ್ ವಿಷಯ ಗೊತ್ತಾ? ಮೊನ್ನೆ ಕಾಲೇಜ್ ಫೀಸ್ ಕಟ್ಲಿಕ್ಕೆ 50,000 ಬೇಕು ಅಂತ ನಾನು ಎಷ್ಟು ಒದ್ದಾಡ್ತಾ ಇದ್ದೆ. ನೀನು ಕೂಡ ನನ್ ಜೊತೆ ಹೇಳ್ದೆ ಅಲ್ವಾ? ಆವಾಗ ನನ್ ಕಷ್ಟವನ್ನು ನೋಡಿ ಈ ಚಿಚ್ಚುವೆ ಅವಳಿಗೆ ಬಂದ ಲಾಭದಲ್ಲೇ ನಿನ್ನ ಕಾಲೇಜ್ ಫೀಸ್ ಕಟ್ಲಿಕ್ಕೆ ನಿನಗೆ ಹಣ ಕೊಟ್ಟು ಸಹಾಯ ಮಾಡಿದ್ದು. ಹೌದು ಕಣೋ ಬನ್ನು, ಮೊನ್ನೆ ನೀನು ಟೈಫಾಯ್ಡ್ ಜ್ವರ ಬಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೆ ಅಲ್ವಾ? ಆವಾಗ ನಿನ್ನ ಟ್ರೀಟ್ಮೆಂಟಿಗೋಸ್ಕರ ಹಾಸ್ಪಿಟ್ಲಲ್ಲಿ ಎಲ್ಲ ಫೀಸ್ ಕಟ್ಟಿದ್ದು ಯಾರು ಅನ್ಕೊಂಡೆ? ಈ ಚಿಚ್ಚುಕಾಗೇನೆ. ನಾವು 3 ಜನ ಪ್ರಾಣ ಸ್ನೇಹಿತರು, ಆದ್ರೆ ನಮಗೆ ಅಂತ ಬಂದು ಹುಟ್ಟಿದೀರಲ್ಲ, ನೀವು ಎಂತ ಹಲ್ಕ ನನ್ ಮಕ್ಕಳು. ಆವಾಗ ಬುಜ್ಜಿ ಗುಬ್ಬಚ್ಚಿ ಹಾಗೂ ಬನ್ನುಗಿಳಿಗೆ ಬುದ್ಧಿ ಬಂತು. ಚಿಚುಕಾಗೆ ಅವ್ರ ಮೇಲೆ ಇಟ್ಟಿದ್ದ ಪ್ರೀತಿ, ಅವ್ರಿಗೋಸ್ಕರ ಅವಳು ಮಾಡಿದ ಸಹಾಯ ಎಲ್ಲಾನು ಮರ್ತೋಗಿ ಮಕ್ಳು ಈ ರೀತಿ ಮಾಡಿದ್ರು. ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಅವರಿಬ್ರು ತಲೆ ಬಗ್ಗೆ ನಿಂತ್ಕೊಂಡಿದ್ರು. ಆಂಟಿ ನಮ್ಮನ್ನು ಕ್ಷಮಿಸಿ ಆಂಟಿ, ನೀವು ಎತ್ತರಕ್ಕೆ ಬೆಳೀತಾ ಇದ್ದೀರಾ, ಹಣ ಬಂದ ತಕ್ಷಣ ನೀವು ಬದಲಾಗ್ತೀರಾ ಅನ್ಕೊಂಡಿದ್ದೆ. ಆದ್ರೆ ಆ ಹಣ ನಿಮ್ಮ ಸ್ನೇಹದ ಮುಂದೆ ಏನೂ ಇಲ್ಲ ಅಂತ ನನಗೆ ಅರ್ಥ ಆಯ್ತಾ ಆಂಟಿ? ಹೌದು ಆಂಟಿ, ನೀವು ನಮಗೆ ಫೀಸ್ ಕಟ್ಟಿ ನಮಗೆ ಹಾಸ್ಪಿಟಲ್ ಬಿಲ್ ಕೂಡ ಕಟ್ಟಿ ನಿಮ್ಮ ಒಳ್ಳೆತನವನ್ನು ಗುರುತಿಸಿಕೊಂಡ್ರಿ. ಆದ್ರೆ ನಾವು ಎಷ್ಟೆಲ್ಲ ಓದಿ ಕೂಡ ಈ ಕೆಟ್ಟ ಬುದ್ಧಿಯಿಂದ ನಿಮಗೆ ಕೆಟ್ಟದ್ ಮಾಡ್ಲಿಕ್ಕೆ ನೋಡ್ದು. ನಮ್ಮನ್ನು ಕ್ಷಮಿಸಿ ಆಂಟಿ. ಚಿಚುಕಾಗೆ ನಗುತ್ತಾ ಅವ್ರ ಹತ್ರ ಬಂದು,
ಅಳ್ಬೇಡಿ ಮಕ್ಳೇ, ನೀವು ಮಾಡಿದ ತಪ್ಪನ್ನು ಇವಾಗ ತಿದ್ಕೊಂಡ್ರಿ ಅಲ್ವಾ? ಇದೇ ಸಾಕು ನನಗೆ. ನಿಮಗೆ ಒಳ್ಳೆ ಬುದ್ಧಿ ಬರ್ಬೇಕು ಅಂತಾನೆ ನಾನ್ ಆ ರೀತಿ ಖಾರ ಹುಡಿನ ಮಿಕ್ಸ್ ಮಾಡಿದ್ದು. ಇನ್ ಮುಂದೆ ಎಲ್ಲವನ್ನು ಮರೆತು ಒಂದೇ ಕುಟುಂಬವಾಗಿ ಬಾಳೋಣ. ಹೌದು ಕಣ್ರು, ಇನ್ ಮುಂದೆ ಈ ಹೊಟ್ಟೆ ಕಿಚ್ಚಿನ ಬಿಟ್ಟು ನಮ್ಮಮ್ಮ ಮಾಡುವ ಪಾನಿಪುರಿನ ಹೊಟ್ಟೆ ತುಂಬ ತಿನ್ರು. ಅದನ್ನ ಕೇಳಿ ಎಲ್ರು ಜೋರಾಗಿ ನಗಾಡ್ತಾ ಇದ್ರು. ಟುನಿ ಗುಬ್ಬಚ್ಚಿ ಹಾಗೂ ಚೋಟಿಗಿಳಿ ಇಬ್ರು ಕೂಡ ಚಿಚುಕಾಗೆನ ತಬ್ಬಿ ಹಿಡ್ಕೊಂಡ್ರು. ಆ ದಿನದಿಂದ ಬನ್ನುಗಿಳಿ ಹಾಗೂ ಬುಜ್ಜಿ ಗುಬ್ಬಚ್ಚಿ ಅವರ ತಪ್ಪನ್ನ ತಿದ್ಕೊಂಡು ಯಾರನ್ನು ನೋಡಿ, ಯಾರ ಬೆಳವಣಿಗೆನ ನೋಡಿ ಹೊಟ್ಟೆ ಕಿಚ್ಚು ಪಡ್ಲೇ ಇಲ್ಲ. ಆ ವ್ಯಾಪಾರನ ಹಾಳು ಮಾಡ್ಬೇಕು ಅಂತ ಯಾವುದೇ ಉದ್ದೇಶದಿಂದ ಅವರು ನಡ್ಕೊಳ್ಳೋ ಇಲ್ಲ. ಅವರಿಬ್ರು ಇವಾಗ ಚಿಚುಕಾಗೆ ಅಂಗಡಿಗೆ ಹೋಗಿ ಸಂತೋಷವಾಗಿ ಪಾನಿಪುರಿ ತಿಂತಾ ಇದ್ರು. ಟುನಿ ಗುಬ್ಬಚ್ಚಿ ಹಾಗೂ ಚೋಟಿಗಿಳಿ ಇಬ್ರು ಒಂದ್ ಕಡೆ ನಿಂತ್ಕೊಂಡ್ ಮಾತಾಡ್ತಾ ಇದ್ರು. ಪಕ್ಕದಲ್ಲೇ ಬನ್ನುಗಿಳಿ ಒಂದು ಮಾವಿನ ಹಣ್ಣನ್ನ ತುಂಬಾನೇ ಚೆನ್ನಾಗಿ ತಿಂತಾ ಇದ್ದ. ಏನೇ ಚೋಟು, ಈ ವರ್ಷ ಮಾವಿನಕಾಯಿ ತುಂಬಾನೇ ಹುಳಿಯಾಗಿದೆ ಅಲ್ವಾ? ನಿನ್ನೆ ನಾನು ಹಾಕಿದ ಉಪ್ಪಿನಕಾಯಿ ನೋಡುವಾಗನೇ ಬಾಯಲ್ಲಿ ಎಂಜಿಲ್ ಸುರಿತಿತ್ತು. ಬಿಸಿ ಬಿಸಿ ಅನ್ನದಲ್ಲಿ ಸ್ವಲ್ಪ ತುಪ್ಪ ಹಾಕೊಂಡು ಅನ್ನನ ಮಿಕ್ಸ್ ಮಾಡ್ಕೊಂಡ್ ತಿಂದ್ರೆ ಅಬ್ಬಬ್ಬಬ್ಬಾ, ಅದರ ರುಚಿಯೇ ಬೇರೆ. ಹೌದು ತುನಿ, ಈ ನಮ್ಮ ಬನ್ನು ಪ್ರತಿದಿನ ಅಷ್ಟೊಂದು ಉಪ್ಪಿನಕಾಯಲ್ಲಿ ಕಲ್ಸ್ಕೊಂಡು ಅನ್ನನ ತಿಂತಾನೆ. ಒಂದು ಜಾಡಿ ಮಾವಿನಕಾಯಿನ ಇವನೇ ತಿಂದು ಖಾಲಿ ಮಾಡಿದಾನೆ. ಈ ಬಿಸ್ಲಿಗೆ ಉಪ್ಪಿನಕಾಯಿಗೆ ಅನ್ನ ಮಿಕ್ಸ್ ಮಾಡ್ಕೊಂಡು ತಿನ್ನೋ ಮಜಾನೇ ಬೇರೆ ಅಲ್ವಾ? ಆವಾಗ ಬನ್ನು ಸಂತೋಷದಿಂದ, ಹೌದು ಮಮ್ಮಿ, ನಿನ್ನೆ ಆಂಟಿ ಕೊಟ್ಟಿರುವ ಉಪ್ಪಿನಕಾಯಿ ಎಷ್ಟೊಂದು ರುಚಿಯಾಗಿತ್ತು ಗೊತ್ತಾ? ಸ್ವಲ್ಪ ಖಾರವಾಗಿತ್ತು, ಆದ್ರೆ ತುಪ್ಪ ಹಾಕೊಂಡ್ ಮಿಕ್ಸ್ ಮಾಡ್ಕೊಂಡು ತಿನ್ನುವಾಗ ಅದೇನು ಗೊತ್ತಾಗಿಲ್ಲ. ಈ ಬಿಸಿಲು ಕಾಲದಲ್ಲಿ ಚಿಕನ್ ಮಟನ್ ಏನು ಬೇಡ, ನಂಗೆ ಉಪ್ಪಿನಕಾಯೇ ಸಾಕು. ಆವಾಗ್ಲೇ ಅಲ್ಲಿಗೆ ಚಿಚುಕಾಗೆ ಒಂದು 5 ಸ್ಟಾರ್ ಹೋಟೆಲ್ ಶೆಫ್ ತರ ಒಂದು ಬುಕ್ಕನ್ನ ಕೈಯಲ್ಲಿ ಹಿಡ್ಕೊಂಡು ಸ್ಟೈಲ್ ಆಗಿ ಅಲ್ಲಿಗೆ ಬಂತು. ಹಲೋ ಹಲೋ ಗ್ರಾಮದ ಪಕ್ಷಿಗಳೇ, ಏನು ಇನ್ನು ಪ್ರತಿದಿನ ಯಾವಾಗ ನೋಡಿದ್ರು ಉಪ್ಪಿನಕಾಯಿ ಅನ್ನ ಅಂತ ಅದರಿಂದನೇ ತಿರುಗ್ತಾ ಇದ್ದೀರಾ? ಪ್ರಪಂಚ ಎಲ್ಲಿಗೆ ಹೋಗ್ತಾ ಇದೆ ಅಂತ ನಿಮ್ಗೇನಾದ್ರೂ ಗೊತ್ತಾ? ಯಾವಾಗ ನೋಡಿದ್ರು ಉಪ್ಪಿನಕಾಯಿ ಉಪ್ಪಿನಕಾಯಿ ಅಂತ ಅದೇ ಜಾಡಿಯನ್ನು ಎತ್ಕೊಂಡು ತಿರ್ಗಾಡ್ತಾ ಇದ್ದೀರಾ? ಏನ್ ಚಿಚ್ಚು, ಬಿಸಿಲು ಕಾಲ ಅಂದ್ರೆ ಉಪ್ಪಿನಕಾಯಿ ಅನ್ನನೇ? ಏನು ನೀನೇನು ಫಾರಿನಿಂದ ಬಂದಿದೀಯಾ ಅಥವಾ ಫಾರಿನ್ ಆಪಲ್ನ ತಿಂತಾ ಇದ್ದೀಯಾ? ನಿನ್ನೆ ನೀನು ಈರುಳ್ಳಿಗೆ ಅಂಗಡಿಯಲ್ಲಿ ಚರ್ಚೆ ಮಾಡುವಾಗನೇ ನಿನ್ನ ನೋಡ್ದೋ. ಆವಾಗ ಚಿಚುಕಾಗೆ, ಅದೇನಾ? ಅದು ನಿನ್ನೆ ತನಕ. ಇವತ್ತು ನಾನು ಹೊಸ ಫುಡ್ ಅನ್ನು ಕಂಡು ಹಿಡಿದಿದ್ದೀನಿ. ಮಾವಿನಕಾಯಿಯ ಉಪ್ಪಿನಕಾಯಿಯಿಂದ ಸೀಸನ್ ಫುಡ್ ಅನ್ನು ನಾನು ಕಂಡು ಹಿಡಿದಿದ್ದೀನಿ. ಯಾರೋ ಕನ್ಸಲ್ಲೂ ನೆನ್ಸಿ ನೋಡದಂತಹ ಅದೊಂದು ಫುಡ್ ಗೊತ್ತಾ? ಏನ್ ಚಿಚ್ಚು, ಅದಕ್ಕೆ ಅಂತ ಉಪ್ಪಿನಕಾಯಲ್ಲಿ ಸಕ್ಕರೆನ ಮಿಕ್ಸ್ ಮಾಡ್ತೀಯಾ? ಮೊನ್ನೆ ನೀನು ಟೊಮೆಟೊ ಗೊಜ್ಜಿಯಲ್ಲಿ ಹಾರ್ಲಿಕ್ಸ್ ನ ಮಿಕ್ಸ್ ಮಾಡಿದ್ದೆ ಅಲ್ಲ, ಅದನ್ನ ತಿಂದು ನನ್ನ ಬನ್ನು 1 ವಾರಗಳ ಕಾಲ ಬಾತ್ರೂಮ್ಗೆ ಹೋಗ್ತಾ ಇದ್ದ. ನಾನೇನು ಉಪ್ಪಿನಕಾಯಿ ಮಾಡ್ಕೊಡಲ್ಲ ತುನಿ. ಇವತ್ತು ಮಧ್ಯಾಹ್ನ ನಿಮ್ಮೆಲ್ಲರಿಗೂ ನನ್ನ ಮನೆಯಲ್ಲಿ ಒಂದು ಭೋಜನ ಕೂಟವನ್ನು ಏರ್ಪಡಿಸಿದೀನಿ. ಅಲ್ಲಿ ಬಂದು ನೋಡಿ, ಮಾವಿನಕಾಯಿ ಬಿರಿಯಾನಿಯನ್ನು ನಾನು ಮಾಡಿಟ್ಟಿದ್ದೀನಿ. ಈ ಹೆಸರನ್ನ ಯಾವತ್ತಾದ್ರೂ ಕೇಳಿದೀರಾ? ಅದನ್ನ ಕೇಳಿ ಟುನಿ ಚೋಟು ಇಬ್ರು ಕೂಡ ಒಂದೇ ಸಲ ತುಂಬಾನೇ ಶಾಕ್ ಆದ್ರು. ಬನ್ನು ಕೈಯಲ್ಲಿಟ್ಟಿದ್ದ ಮಾವಿನ ಹಣ್ಣು ಕೆಳಗಡೆ ಬಿದ್ದೋಯ್ತು. ಅದೇನಂಟಿ ಹಾಗೆ ಹೇಳ್ತಾ ಇದ್ದೀರಾ? ಮಾವಿನಕಾಯಿ ದಮ್ ಬಿರಿಯಾನಿಯ? ಈ ಹೆಸರು ಹೊಸದಾಗಿದೆ. ನೀವೇನ ಈ ಹೆಸರು ಕಂಡಿಡ್ದಿದ್ದು? ಇದೇನ್ ಚಿಚ್ಚು, ಬಿರಿಯಾನಿನ ಮಾಂಸದಲ್ಲಿ ಮಾಡೋದ್ನ ನೋಡಿದೀನಿ. ನೀನೇನಂದ್ರೆ ಮಾವಿನಕಾಯಲ್ಲಿ ದಮ್ ಬಿರಿಯಾನಿನ ಮಾಡ್ತೀಯ? ಹೆಸರು ಕೂಡ ಕೇಳಲಿಕ್ಕೆ ಹೊಸದಾಗಿದೆ. ಈ ರೀತಿ ಅಡಿಗೆ ಮಾಡ್ತಾರಾ? ತುನಿ, ಅದೇ ನನ್ನ ಟ್ಯಾಲೆಂಟು. ಆ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಯಾರು ಬೇಕಾದ್ರೂ ಮಾಡ್ತಾರೆ. ಆದ್ರೆ ಮಾವಿನಕಾಯಲ್ಲಿ ಬಿಸಿ ಬಿಸಿ ದಮ್ ಹಾಕಿ ಈರುಳ್ಳಿ ಪುದೀನ ಟೊಮೆಟೊ ಏಲಕ್ಕಿ ಎಲ್ಲ ಹಾಕಿ ದಮ್ ಬಿರಿಯಾನಿ ಮಾಡಿದ್ರೆ ಅದರ ರುಚಿನೇ ಬೇರೆ. ಆಹಾ, ಆ ಗುಂಟೂರು ಖಾರ, ಆ ಹುಳಿ ಸ್ಪೈಸಿ ತುಂಬಾನೇ ಚೆನ್ನಾಗಿರುತ್ತೆ. ಇವತ್ ಮಧ್ಯಾಹ್ನ 2 ಗಂಟೆಗೆ ಬನ್ನಿ, ನನ್ ಮನೆಯಲ್ಲಿ ಮಾಡಿರ್ತೀನಿ. ಆ ರುಚಿಗೆ ನೀವೆಲ್ಲ ನನ್ ಕಾಲಿಗೆ ಬೀಳ್ತೀರಾ. ಹಾಗಂತ ಹೇಳಿ ಚಿಚುಕಾಗೆ ಬುಕ್ ತಗೊಂಡು ಅಲ್ಲಿಂದ ಮನೆಗೆ ಹೋಯ್ತು. ಮಧ್ಯಾಹ್ನದ ಸಮಯ ಚಿಚುಕಾಗಿಯ ಮನೆಯಲ್ಲಿ ಅಡಿಗೆ ನಡೀತಾ ಇತ್ತು. ಒಲೆ ಮೇಲೆ ಒಂದು ದೊಡ್ಡ ಪಾತ್ರೆ ಇತ್ತು. ಚಿಚುಕಾಗೆ ಅಡಿಗೆ ಮಾಡ್ತಾ ಇದ್ಲು. ಪಕ್ಕದಲ್ಲಿ ಅವಳ ಮಗ ಚಿನ್ನುಕಾಗೆ ನಿಂತ್ಕೊಂಡಿದ್ದ. ಅವನ್ ಕಣ್ಣಲ್ಲಿ ನೀರ್ ಬರ್ತಾ ಇತ್ತು. ಮಮ್ಮಿ, ಏನ್ ಮಮ್ಮಿ ಇದು? ನಮ್ಮ ಕಿಚನ್ ಇಂದ ಈ ರೀತಿ ಹೊಗೆ ಬರ್ತಾ ಇದೆ. ಬಾಸ್ಮತಿ ರೈಸಿಗೆ ನೀವು ಉಪ್ಪಿನಕಾಯಿನ ಮಿಕ್ಸ್ ಮಾಡಿದೀರಾ. ಆ ಕಲರ್ ನೋಡಿದ್ರೇನೆ ನನಗೆ ಯಾಕೋ ತುಂಬಾನೇ ಕೆಂಪಾಗಿ ಭಯ ಆಗ್ತಿದೆ ಮಮ್ಮಿ. ಲೇ ಚಿಚ್ಚು, ಈ ರೆಸಿಪಿನ ನಾನು ಯೂಟ್ಯೂಬ್ ಅಲ್ಲಿ ನೋಡಿ ಮಾಡಿದ ಕಣೋ. ಅವ್ರೇನೋ ಸ್ವಲ್ಪ ಅಷ್ಟೇ ಮಾವಿನಕಾಯಿನ ಹಾಕಿದ್ರು, ಆದ್ರೆ ನಾನು ಏಕವಾಗಿ ಎಲ್ಲ ಮಾವಿನಕಾಯಿಯನ್ನು ಸುರಿದಿದ್ದೀನಿ. ಕಲರ್ ನೋಡ್ದ ಎಷ್ಟು ಕೆಂಪಾಗಿದೆ. ಇದನ್ನ ನೋಡಿದ್ರೇನೆ ತುಂಬಾ ಟೆರರ್ ಆಗಿರುತ್ತೆ. ಚಿನ್ನು ಕೆಮ್ಮುತ್ತಾ, ಮಮ್ಮಿ, ಇದನ್ನ ನೋಡಿದ್ರೇನೆ ಟೆರರ್ ಆಗಿದೆ. ಅದನ್ನ ನೀವು ಹೇಳ್ಬೇಕಾಗಿಲ್ಲ. ಅದ್ರ ಖಾರದ ಸ್ಮೆಲ್ಲಿಗೆ ನನಗೆ ಕೆಮ್ಮು ಬರ್ತಿದೆ. ಇಷ್ಟೊಂದು ಖಾರನ ಯಾಕೆ ಮಮ್ಮಿ ಮಿಕ್ಸ್ ಮಾಡ್ತಾ ಇದ್ದೀರಾ? ಉಪ್ಪಿನಕಾಯಿ ಅನ್ನೋದು ಆಲ್ರೆಡಿ ಖಾರ ಇದೆ.
ನಿನಗೆ ಏನೋ ಗೊತ್ತು, ಇದು ಬಿರಿಯಾನಿ. ಈ ಬಿರಿಯಾನಿಗೆ ಇನ್ನೊಂಚೂರು ಗುಂಟೂರು ಮಸಾಲ, ಗರಂ ಮಸಾಲ ಎಲ್ಲ ಹಾಕಿದ್ರೇನೆ ಇದರ ರುಚಿ ಇನ್ನಷ್ಟು ಅಧಿಕ ಆಗೋದು. ನಮ್ಮ ಸಂಬಂಧಿಕರ ಫೀಡ್ಬ್ಯಾಕಿಗೋಸ್ಕರನೇ. ಅವರೆಲ್ಲ ಬಂದು ರುಚಿ ನೋಡಿದ್ಮೇಲೆ ಏನ್ ಹೇಳ್ತಾರೆ ನೋಡು. ಮಮ್ಮಿ, ಮಜಾ ಎಲ್ಲ. ಅವರು ಇದನ್ನ ತಿಂದ ತಕ್ಷಣ ಹಾಸ್ಪಿಟ್ಲಿಗೆ ಡೈರೆಕ್ಟ್ ಆಗಿ ಹೋಗಿ ಮಲ್ಕೋತಾರೆ. ನನಗಂತೂ ಈ ಬಿರಿಯಾನಿ ಬೇಡ, ನಾನು ಸಮೋಸ ಆರ್ಡರ್ ಮಾಡ್ತೀನಿ. ಬೇಗ ಮುಚ್ಚಳ ತೆಗೆದು ಹಾಕು. ಅದರ ಸ್ಪೈಸಿ ಘಮ ಎಲ್ಲ ಹೊರಗಡೆ ಹೋಗ್ಬಾರ್ದು, ಎಲ್ಲ ಒಳಗಡೆನೆ ಇರ್ಬೇಕು. ಮಧ್ಯಾಹ್ನ 8 ಗಂಟೆ ಸಮಯ. ಆವಾಗ ಊರಿನಲ್ಲಿದ್ದ ಎಲ್ಲ ಪಕ್ಷಿಗಳು ಕೂಡ ಚಿಚುಕಾಗಿಯ ಮನೆಯಲ್ಲಿ ಊಟ ತಿನ್ನೋದಕ್ಕೋಸ್ಕರ ಬಂದಿದ್ರು. ಎಲ್ರೂ ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ಕೊಂಡಿದ್ರು. ಆವಾಗ ಚಿಚುಕಾಗಿ ಅವಳು ಮಾಡಿ ತಗೊಂಡ್ ಬಂದ ಆಹಾರದ ಪಾತ್ರೆಯ ಮುಚ್ಚಳನ ತೆರೆದ್ಲು. ಅಷ್ಟೇ, ಅದರಲ್ಲಿದ್ದ ಆ ಖಾರದ ಘಾಟು ಮನೆ ಇಡೀ ಹರಡ್ತಾ ಇತ್ತು. ಲೂಸಿ ಕಣ್ಣು ಒರೆಸ್ಕೊಂಡೆ, ಅಯ್ಯೋ ಚಿಚ್ಚು, ಏನು ಇಲ್ಲಿ ಇಷ್ಟೊಂದು ಘಾಟು? ನನ್ನ ಕಣ್ಣಿನಿಂದ ನೀರ್ ಸುರಿತಾ ಇದೆ. ಏನು ಖಾರ ಖಾರ ಘಾಟು? ಅದೇ ಲೂಸಿ, ನನ್ನ ಅಡಿಗೆಯಲ್ಲಿರುವ ಮ್ಯಾಜಿಕ್ಕು. ಇದರ ರುಚಿ ಹೇಗಿರುತ್ತೆ ಅಂತ ಊಹನೆ ಮಾಡಿ. ಸರಿ ಕೊಡಿ, ನಿಮ್ಮ ಪ್ಲೇಟ್ನ ಮುಂದಕ್ಕೆ ಕೊಡಿ. ಚಿಚುಕಾಗಿ ಎಲ್ಲರಿಗೋಸ್ಕರನು ಪ್ಲೇಟ್ ಅಲ್ಲಿ ಉಪ್ಪಿನಕಾಯಿ ಬಿರಿಯಾನಿನ ಬಡ್ಸದ್ಲು. ಎಲ್ರೂ ಆಸೆಯಿಂದ ನೋಡಿದ್ರು. ಆದ್ರೆ ಆ ಬಿರಿಯಾನಿ ಕೆಂಪು ಬಣ್ಣದಲ್ಲಿ ನೋಡಕ್ಕೆ ಭಯ ಬರೋ ತರಾನೇ ಇತ್ತು. ಆವಾಗ ಮಹಿಹದ್ದು ಕಣ್ಣ್ ಒರೆಸ್ಕೊಂಡು ಆ ಬಿರಿಯಾನಿನ ನೋಡಿ ಆಶ್ಚರ್ಯದಿಂದ, ಏನ್ ಚಿಚ್ಚು, ನೀನು ಬಿರಿಯಾನಿ ಅಂತ ಹೇಳ್ದೆ, ಆದ್ರೆ ಇದನ್ನ ನೋಡುವಾಗ ಏನೋ ಕೆಂಪು ಬಣ್ಣದಲ್ಲಿದೆ. ಇದರಲ್ಲಿ ಏನಾದ್ರೂ ಬಾಂಬ್ ಇಟ್ಟಿದೀಯಾ? ನಾನು ವಯಸ್ಸಾದವಳು, ತಿಂದ ಮೇಲೆ ಆಸೆಗೆ ಹಿಡಿಬಾರ್ದಲ್ವಾ? ಅಯ್ಯೋ ಮಗಿಯವ್ರೆ, ಅದು ಉಪ್ಪಿನಕಾಯಿಯ ಬಣ್ಣ. ಉಪ್ಪಿನಕಾಯಿಯಲ್ಲಿರುವ ಎಣ್ಣೆ, ಊಟದಲ್ಲಿರುವ ತುಪ್ಪ ಹೀಗೆ ಶೈನಿಂಗ್ ಆಗಿ ಕಾಣಿಸ್ತಿರೋದು. ಒಂದು ಬಾಯಿ ತಿಂದು ನೋಡಿ, ನಿಮ್ಮ 10 ವರ್ಷ ವಯಸ್ಸು ಇಳಿದೋಗುತ್ತೆ. ಅಮ್ಮ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಖಾರದೊಡಿಯಲ್ಲಿ ಅನ್ನ ಮಿಕ್ಸ್ ಮಾಡಿದ ರೀತಿ ಇದೆ. ನಾನಿದ್ನ ತಿನ್ನಲ್ಲ. ಅಯ್ಯೋ ಬುಜ್ಜಿ, ನೀನು ಭಯಪಡ್ಬೇಡ. ಚಿಚ್ಚು ಆಂಟಿ ನಮಗೋಸ್ಕರ ಮಾಡಿರೋದು. ಏನ್ ಚಿಚ್ಚು, ಇದರಲ್ಲಿ ಚಿಕನ್ ಪೀಸ್ ಏನೇ ಇಲ್ವಾ? ಇಲ್ಲ ಚಿಚ್ಚು, ಇದು ಚಿಕನ್ ಬಿರಿಯಾನಿ ಅಲ್ಲ, ಇದು ಮಾವಿನಕಾಯಿ ದಮ್ ಬಿರಿಯಾನಿ. ಅದ್ರಿಂದ ಇದರಲ್ಲಿ ಚಿಕನ್ ಪೀಸ್ ಬದಲು ಮಾವಿನಕಾಯಿ ಹಾಕಿದೀನಿ. ಆ ಮಾವಿನಕಾಯಿನ ನೋಡುವಾಗ ಚಿಕನ್ ಲೆಗ್ ಪೀಸ್ ತಿನ್ನುವ ಹಾಗೆ ಅನ್ಸುತ್ತೆ. ತಗೊಳ್ಳಿ, ತಿನ್ನಿ, ಸ್ಟಾರ್ಟ್ ಮಾಡಿ. ಎಲ್ರೂ ಆ ಬಿರಿಯಾನಿಯಲ್ಲಿ ಒಂದು ತುತ್ತು ತಗೊಂಡು ಬಾಯಿಗೆ ಹಾಕೊಂಡ್ರು. ಮೊದ್ಲು 2ನೇ ಸೆಕೆಂಡ್ ಯಾರು ಏನು ಹೇಳಲೇ ಇಲ್ಲ. ಆದ್ರೆ 3ನೇ ಸೆಕೆಂಡ್ ಲೂಸಿ ಪಾರಿವಾಳ ಆ ಅನ್ನ ತಗೊಂಡು ಬಾಯಿಗೆ ಹಾಕಿ ಅಗಿತಾ ಇದ್ದಾಗ ಇದ್ದಕ್ಕಿದ್ದಂತೆ ಅವಳ ಮುಖ ಹಾಗೇನೆ ಬಾಡಿ ಹೋಯ್ತು. ಅಯ್ಯೋ ಅಯ್ಯೋ, ಖಾರ ಖಾರ, ಇದು ಬಿರಿಯಾನಿ ಅಲ್ಲ. ಯಾರೋ ಇದರಲ್ಲಿ ಆಸಿಡ್ ನ ಮಿಕ್ಸ್ ಮಾಡಿದ್ದಾರೆ. ಅಯ್ಯೋ ಚಿಚ್ಚು, ನನ್ನ ನಾಲಿಗೆಯಲ್ಲಿ ಯಾರೋ ಇಸ್ತ್ರಿನ ಹಾಕಿದ ರೀತಿ ಇದೆ. ಇದು ಬೇಡ, ಇದು ತಿಂದ್ರೆ ನಾನು ಸತ್ತೋಗ್ತೀನಿ. ಇದರಲ್ಲಿ ಉಪ್ಪು, ಖಾರ, ಹುಳಿ ಎಲ್ಲನೂ 10 ಪಟ್ಟು ಜಾಸ್ತಿ ಇದೆ. ಇದನ್ ತಿಂದ್ರೆ ಆಮೇಲೆ ನಾನು ಅಷ್ಟೇ. ಹಾಗೆ ಲೂಸಿ ಪಕ್ಕದಲ್ಲಿದ್ದ ವಾಟರ್ ಬಾಟಲ್ ಅಲ್ಲಿದ್ದ ನೀರನ್ನ ಕುಡಿದ್ಲು. ಚೋಟುನು ತಿನ್ನೋಡಿ, ಅಯ್ಯೋ ಚಿಚ್ಚು, ಇದೇನು ಬಿರಿಯಾನಿನಾ? ಅಯ್ಯೋ ದೇವ್ರೇ, ಇದು ನಿಜವಾಗ್ಲೂ ಬಿರಿಯಾನಿ ಅಲ್ಲ. ಇದೇನೋ ಖಾರ ಖಾರ. ಇದರಲ್ಲಿ ಚಿಕನ್ಗೆ ಬದಲಾಗಿ ನೀನು ಖಾರ ಹುಡಿ ಮಾವಿನಕಾಯಿನ ಹಾಕಿ ಚೆಲ್ಲಿದೀಯ. ಅಯ್ಯೋ ಚಿಚ್ಚು, ನೋಡ್ದ, ನನ್ ಕಿವಿಯಿಂದ ಎಷ್ಟೊಂದು ಹೊಗೆ ಬರ್ತಿದೆ. ಅವಾಗ ಪಾಪ ಮಹಿಹದ್ದನು, ಅಯ್ಯೋ ಚಿಚ್ಚು, ಇದನ್ನ ನನ್ನಿಂದ ತಿನ್ನಕ್ಕಾಗ್ತಾ ಇಲ್ಲ. ಇದನ್ನ ತಿಂದ್ರೆ 10 ವಯಸ್ಸು ಕಡಿಮೆ ಆಗುತ್ತೆ ಅಂತ ಹೇಳ್ದೆ ಅಲ್ವಾ? ಇದನ್ ತಿಂದ್ರೆ 10 ವಯಸ್ಸು ಹೋಗ್ಬಿಡುತ್ತೆ. ನೀನು ಖಾರದ ಹುಡಿಗೆ ಬಿರಿಯಾನಿನ ಹಾಕ್ದ, ಬಿರಿಯಾನಿಗೆ ಖಾರದ ಹುಡಿನ ಹಾಕ್ದ. ಆವಾಗ ತುನಿಗು ಬಚ್ಚಿ, ಅಯ್ಯೋ ಚಿಚ್ಚು, ನನ್ನಿಂದ ಕೂಡ ಇದನ್ನ ತಿನ್ನಕ್ಕಾಗ್ತಾ ಇಲ್ಲ. ಇದನ್ನ ತಿನ್ನೋದಿಕ್ಕೆ ಬದಲು 1 ವಾರಗಳ ಕಾಲ ಹಸಿವಲ್ಲೇ ಇರ್ಬೋದು ಅನ್ಸುತ್ತೆ. ಅಮ್ಮ ಬುಜ್ಜಿ, ನೀನ್ ಇದನ್ನ ತಿನ್ಬೇಡ. ಇದನ್ನ ತಿಂದ್ರೆ ನಿನ್ಗೆ ಅಲ್ಸರ್ ಬರುತ್ತೆ. ಆ ಪ್ಲೇಟ್ನ ಆಚೆ ತಳ್ಳು. ಎಲ್ರೂ ತಟ್ಟೆನ ದೂರ ತಳ್ಳಿ ಇಟ್ರು. ಎಲ್ರೂ ಪಕ್ಕದಲ್ಲಿದ್ದ ನೀರ್ನ ಮಾತ್ರ ಕುಡಿತಾ ಇದ್ರು. ಚಿಚುಕಾಗಿ ಯಾರು ಊಟ ಮಾಡಿಲ್ಲ ಅನ್ನೋದ್ರಿಂದ ಪಾಪ ಅವಳ ಮುಖಾನೇ ಬಾಡಿ ಹೋಯ್ತು. ಏನು, ನಿಮ್ಗೆ ಯಾರಿಗೂ ನನ್ನ ಅಡಿಗೆ ಇಷ್ಟ ಆಗ್ಲಿಲ್ವಾ? ಈ ನನ್ನ ಫುಡ್ ಎಷ್ಟೊಂದು ಕಾಸ್ಟ್ಲಿ ಆದ ಫುಡ್ ಗೊತ್ತಾ? ನಿಮ್ಗೆ ಯಾವಾಗ್ಲೂ ಹಾಳಾದ ಅನ್ನನೇ ಸರಿ. ನನ್ನ ಫುಡ್ ನಿಮ್ಗೆ ಯಾವಾಗ್ಲೂ ಇಷ್ಟ ಆಗಲ್ಲ. ಹಾಗೆ ಎಲ್ರೂ ಮಾತಾಡ್ತಾ ಇದ್ದಾಗ ಆ ಟೇಬಲ್ ಅಲ್ಲಿ ಇದ್ದ ಒಂದೇ ಒಂದು ಪ್ಲೇಟ್ ಅಲ್ಲಿ ಮಾತ್ರ ಬಿರಿಯಾನಿ ಖಾಲಿ ಆಗ್ತಾನೆ ಇತ್ತು. ಅದು ಯಾರಂದ್ರೆ ಬನ್ನು ಅವನ್ ಮುಂದಿಗೆ ಇಟ್ಟಿದ್ದ ಆ ಬಿರಿಯಾನಿನ ತಿಂದು ಖಾಲಿ ಮಾಡ್ತಾ ಇದ್ದ. ಅವನು ಸ್ವಲ್ಪನೂ ನೀರ್ ತಗೊಳ್ಳೇ ಇಲ್ಲ, ಖಾರ ಖಾರ ಅಂತ ಹೇಳಲೇ ಇಲ್ಲ, ಸಂತೋಷವಾಗಿ ಹಾಕೊಂಡು ತಿಂತಾನೆ ಇದ್ದ. ಇದನ್ನ ನೋಡಿದ ಉಳಿದ ಪಕ್ಷಿಗಳಿಗೆ ಏನೂ ಅರ್ಥ ಆಗ್ಲಿಲ್ಲ. ಇಷ್ಟು ಖಾರ ಇರುವ ಬಿರಿಯಾನಿನ ಅವನ್ ತಿಂದ್ಬಿಟ್ಟು ಒಂದ್ ನೀರ್ ಕೂಡ ಹೇಗ್ ಕುಡಿಲಿಲ್ಲ ಅಂತ ಯೋಚನೆ ಮಾಡ್ತಿದ್ರು. ಆಹಾ ಆಂಟಿ, ನೀವು ಇವ್ರ ಮಾತ್ನ ಯಾರ ಮಾತ್ನ ಕೇಳ್ಬೇಡಿ. ಇದು ಬಿರಿಯಾನಿಗೆ ಮಹಾರಾಜ ಆಂಟಿ. ಈ ಬಿರಿಯಾನಿ ಮಾಡಿದ ನಿಮಗೆ ನೋಬೆಲ್ ಪ್ರೈಸ್ ಕೊಡ್ಬೇಕು. ಇದರ ರುಚಿ ಅದ್ಭುತವಾಗಿದೆ. ಆವಾಗ ಬುಜ್ಜಿ ಆಶ್ಚರ್ಯದಿಂದ, ಲೇ ಬನ್ನು, ಅದು ಬಿರಿಯಾನಿ ಅಲ್ಲ ಕಣೋ, ಖಾರದೊಡಿ ಕಣೋ. ಇದನ್ನ ನೀನು ಇಷ್ಟೊಂದು ಇಷ್ಟಪಟ್ಟು ತಿಂತಾ ಇದೀಯ ಅಂದ್ರೆ ನಿಜವಾಗ್ಲೂ ನಿನ್ಗೆ ನಾಲಿಗೆನೇ ಇಲ್ಲ. ಅದು ಬಾಯಿಯ ಅಥವಾ ಸಿಮೆಂಟ್ ಕಲ್ಲ. ನಿನಗೆ ಉಪ್ಪು ಹುಳಿ ಖಾರ ಯಾವುದು ಗೊತ್ತಾಗಲ್ವಾ? ಬುಜ್ಜಿ, ನಿನಗೆ ಇದರ ರುಚಿ ಗೊತ್ತಿಲ್ಲ ಬುಜ್ಜಿ. ಈ ಬಿಸಿ ಬಿಸಿ ಬಿರಿಯಾನಿನ ತಿಂತಾ ಇದ್ರೆ ಅದರ ಮಜಾನೇ ಬೇರೆ.
ನನಗೆ ಇದರಲ್ಲಿರುವ ಉಪ್ಪು ಹುಳಿ ಖಾರ ಎಲ್ಲನೂ ಜಾಸ್ತಿಯಾಗಿ ಕಂಡ್ರು ಕೂಡ ಇನ್ನಷ್ಟು ತಿನ್ಬೇಕು ಅನ್ಸುತ್ತೆ. ಆಂಟಿ, ನನಗೆ ಇನ್ನಷ್ಟು ಗ್ರೇವಿ ಹಾಕಿ. ಆವಾಗ ಚಿಚುಕಾಗೆ ತುಂಬಾನು ಸಂತೋಷದಿಂದ ಬನ್ನನ್ನ ತೋರಿಸಿ, ನೋಡಿದ್ರ ನಿಮಗೆ ನನ್ನ ಕಷ್ಟ ಏನು ಅರ್ಥ ಆಗಿಲ್ಲ. ನನ್ನ ಕೈ ರುಚಿ, ನನ್ನ ಕಷ್ಟ ಎಲ್ಲವನ್ನೂ ಅರ್ಥ ಮಾಡ್ಕೊಂಡಿದ್ದು ಬನ್ನು ಮಾತ್ರ. ಬನ್ನು ತಗೊಳ್ಳೋ, ನನಗೆ ನೀನೊಬ್ಬ ಇದ್ರೆ ಸಾಕು. ತಗೊಳ್ಳೋ, ಇರೋ ಅನ್ನ ಎಲ್ಲ ನಿನಗೆ ಹಾಕ್ತೀನಿ, ನೀನೊಬ್ನೇ ತಿನ್ನು. ನಂಗೆ ತುಂಬಾ ಖುಷಿ ಆಯ್ತು. ಆವಾಗ ಚೋಟು ಬನ್ನನ್ನ ನೋಡಿ, ನಿನ್ಗೇನ್ ಹುಚ್ಚಿಡ್ದಿದ್ಯೇನೋ? ಇವನು ಅತಿಯಾಗಿ ತಿನ್ನೋದ್ ಮಾತ್ರ ಅಲ್ದೆ ಈ ಬಿರಿಯಾನಿನ ಹೀಗೆ ತಿಂದು ತಿಂದು ಹೊಟ್ಟೆ ನೋವಲ್ಲಿ ನಾಳೆ ನರಳಾಡ್ತಾ ಅನ್ನಲ್ಲ. ಅವಾಗ ಇವನ್ನ ನೋಡ್ಬೇಕಾಗಿದ್ದು ನಾನೇ. ಬಾತುನಿ, ನಾವು ಮನೆಗೆ ಹೋಗಿ ಹಳೆ ಅನ್ನ ಊಟ ಮಾಡೋಣ. ಹಾಗೆ ಉಳಿದ ಪಕ್ಷಿಗಳು ಎಲ್ರು ಕೂಡ ಆ ಬಿರಿಯಾನಿನ ಹಾಗೇನೆ ಇಟ್ಬಿಟ್ಟು ಅಲ್ಲಿಂದ ಅವ್ರವ್ರ ಮನೆಗೆ ಹೋದ್ರು. ಆದ್ರೆ ಇನ್ನೊಂದ್ ಕಡೆ ಬನ್ನಗಿಳಿ ಮಾತ್ರ ಚಿಚುಕಾಗೆ ಮಾಡಿದ ಆ ಬಿರಿಯಾನಿನ ಹೊಟ್ಟೆ ತುಂಬಾ ತಿಂತಾ ಇದ್ದ. ಅದನ್ನ ನೋಡ್ತಾ ಇದ್ದ ಚಿಚುಗೆ ಅವಳೇನೋ ದೊಡ್ಡ ಮಾಸ್ಟರ್ ಶೆಫ್ ಅನ್ನೋ ತರ ಒಂದು ಯೋಚನೆನೂ ಬಂತು. ಬನ್ನು ಹೊಟ್ಟೆ ತುಂಬಾ ತಿಂದಿದ್ರಿಂದ ಅವನ್ ಹೊಟ್ಟೆ ಇವಾಗ ದೊಡ್ಡದಾಗಿತ್ತು. ಆದ್ರಿಂದ ಡೈನಿಂಗ್ ಟೇಬಲ್ ಇಂದ ಎದ್ದು ಹೋಗಿ ಅವನು ಸೋಫಾದಲ್ಲಿ ಹಾಗೇನೆ ಕೂತ್ಕೊಂಡಿದ್ದ. ಆಂಟಿ, ಸೂಪರ್ ಆಂಟಿ, ಈ ಜನ್ಮಕ್ಕೆ ಇದು ಸಾಕು. ಹಾಗಂತ ಹೇಳಿ, ಆಂಟಿ, ಇವಾಗ ನನ್ನ ಹೊಟ್ಟೆಯಲ್ಲಿ ಬಿರಿಯಾನಿ ಜೊತೆಗೆ ದೊಡ್ಡ ಅಗ್ನಿ ಪರ್ವತ ಇದೆ. ನಂದೊಂದು ಸಣ್ಣ ರಿಕ್ವೆಸ್ಟ್. ಏನೋ ಬನ್ನು, ಇನ್ನು ಸ್ವಲ್ಪ ಕೊಡ್ಬೇಕಾ? ಅಯ್ಯಯ್ಯೋ ಆಂಟಿ, ಬೇಡ ಆಂಟಿ. ಅಂದ್ರೆ ನಾಳೆ ಬೆಳಿಗ್ಗೆ ನಮ್ಮ ಬಾತ್ರೂಮ್ ಅಲ್ಲಿ ನಮ್ಮ ಅಮ್ಮ ಇರ್ತಾರೆ, ಅದರಿಂದ ಬಾತ್ರೂಮ್ ಬಿಸಿ ಆಗುತ್ತೆ. ನಾಳೆ ನಿಮ್ಮ ಬಾತ್ರೂಮ್ನ ನನಗೆ ಉಪಯೋಗ ಮಾಡ್ಕೊಳಕ್ಕೆ ಕೊಡ್ತೀರಾ? ಯಾಕೆ ಅಂದ್ರೆ ಇವಾಗ್ಲೇ ನನ್ನ ಹೊಟ್ಟೆಯಲ್ಲಿ ಸುನಾಮಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಾಳೆ ಬೆಳಿಗ್ಗೆ ತನಕ ಏನಾಗುತ್ತೋ. ಅದನ್ನು ಕೇಳಿದಾಗ ಪಾಪ ಚಿಚುಕಾಗೆ ಮುಖ ಪುನಃ ಬಾಡಿ ಹೋಯ್ತು. ಅಯ್ಯಯ್ಯೋ, ಇವನಿಗೆ ಫ್ರೀಯಾಗಿ ಊಟ ಹಾಕಿದ್ ಮಾತ್ರ ಅಲ್ದೆ ಬಾತ್ರೂಮ್ ಬೇರೆ ಬಿಟ್ಕೊಡ್ಬೇಕಾ? ಹಾಗಂತ ಅನ್ಕೊಂಡು, ನಿನಗೆ ಬಿರಿಯಾನಿ ಕೊಟ್ಟಿದ್ ಮಾತ್ರ ಅಲ್ದೆ ನಿನಗೆ ನನ್ ಮನೆ ಬಾತ್ರೂಮ್ ಬೇರೆ ಕೊಡ್ಬೇಕಾ, ಹೋಗಲೇ? ಹಾಗಂತ ಹೇಳಿ ಚಿಚು ಬನ್ನನ ಅಲ್ಲಿಂದ ಹೊರಗಡೆ ಕಳ್ಸಿದ್ಲು. ಬನ್ನು ಜೀವನದಲ್ಲಿ ಆ ಬಿರಿಯಾನಿನಂತೂ ಯಾವಾಗ್ಲೂ ಮರೆಯಕ್ಕಾಗ್ದೇ ಇರೋ ತರ ಇತ್ತು.